ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ನನ್ನ ತಲೆಯ ಮೇಲೆ ತೂಗುತ್ತಿದ್ದ ಮಂಟೂನ ಅಪಾಯದ ಬಗ್ಗೆ ಅಲ್ಕಾ ಮ್ಯಾಮ್ ಬಳಿ ಹೋಗಿದ್ದೆ. ಇಂದು ನನ್ನ ಚಿಂತೆಗಳೆಲ್ಲವೂ ದೂರವಾಗಿವೆ. ಮ್ಯಾಮ್ ತಮ್ಮ ಡಿಐಜಿ ಪೊಲೀಸ್ ಸಂಬಂಧಿಯ ಸಹಾಯದಿಂದ ಮಂಟೂಗೆ ಪಾಠ ಕಲಿಸಲು ಒಂದು ಪಕ್ಕಾ ಯೋಜನೆಯನ್ನು ತಿಳಿಸಿದ್ದಾರೆ. ಅದನ್ನು ಕೇಳಿ ನನಗೆ ತುಂಬಾ ತೃಪ್ತಿಯಾಗಿದೆ. ಮಹಿಳಾ ಇನ್ಸ್ಪೆಕ್ಟರ್ ಒಬ್ಬರು ನಾಗರಿಕ ಉಡುಪಿನಲ್ಲಿ ಮಂಟೂನನ್ನು ಅವನ ಜಾಲದಲ್ಲೇ ಹೇಗೆ ಸಿಕ್ಕಿಸಿ, ಯಾವುದೇ ಅಧಿಕೃತ ದೂರಿನ ಅಗತ್ಯವಿಲ್ಲದೆಯೇ ಅವನನ್ನು ಹೇಗೆ ಸುಧಾರಿಸಲಿದ್ದಾರೆ ಎಂಬುದನ್ನು ನೀವು ಕೇಳಲಿದ್ದೀರಿ. ನನ್ನ ಸ್ವಾಭಿಮಾನದ ಬಗ್ಗೆ ಮ್ಯಾಮ್ ಪ್ರೀತಿಯಿಂದ ಹೀಗೆ ಹೇಳಿದರು. ನಾವು ಒಬ್ಬರಿಗೊಬ್ಬರು ಆಸರೆಯಾಗದಿದ್ದರೆ ನಾವು ಹಿತೈಷಿಗಳು ಮತ್ತು ಆಪ್ತರು ಹೇಗೆ ತಾನೇ ಆಗಲು ಸಾಧ್ಯ. ಆದರೆ ಕಥೆಯಲ್ಲಿ ಒಂದು ತಿರುವು ಬರುತ್ತದೆ. ರಾತ್ರಿಯ ವಿಶ್ರಾಂತಿಯ ಸಮಯದಲ್ಲಿ ಮ್ಯಾಮ್ ಹಠಾತ್ತನೆ ರಾಶೀಲ್ಗೆ ವಿಡಿಯೋ ಕಾಲ್ ಮಾಡುತ್ತಾರೆ. ರಾಶೀಲ್ ಒಂದು ಶುಭ ಸುದ್ದಿಯನ್ನು ನೀಡುತ್ತಾಳೆ. ಅವಳು ತಾಯಿಯಾಗುತ್ತಿದ್ದಾಳೆ. ನೀವು ಕೇಳಲಿದ್ದೀರಿ ಹೇಗೆ ಅಲ್ಕಾ ಮ್ಯಾಮ್ ಮತ್ತು ರಾಶೀಲ್ ಅವರ ತಂಡಗಾರಿಕೆ ಶುರುವಾಗುತ್ತದೆ ಎಂಬುದನ್ನು. ಮ್ಯಾಮ್ ಅವರ ಸೋದರಳಿಯನ ಜೊತೆ ನನ್ನ ವಿವಾಹದ ಪ್ರಸ್ತಾಪ, ನನ್ನ ಅಮೆರಿಕಾ ಪ್ರವಾಸದ ವ್ಯವಸ್ಥೆ ಮತ್ತು 1.5 ತಿಂಗಳ ವೇತನ ಸಹಿತ ರಜೆಯ ಭರವಸೆ. ನನ್ನ 2 ಕಾಲುಗಳನ್ನು ಹಿಡಿದು ಇಬ್ಬರೂ ಸೇರಿ ಎಳೆಯುತ್ತಿರುವಂತೆ ನನಗೆ ಭಾಸವಾಗುತ್ತಿದೆ. ನನ್ನ ಸ್ವಾಭಿಮಾನವು ಉಚಿತವಾಗಿ ಅಮೆರಿಕಕ್ಕೆ ಹೋಗಲು ನನಗೆ ಅನುಮತಿ ನೀಡುತ್ತದೆಯೇ? ಮತ್ತು ನನ್ನ ಪ್ರೀತಿಯ ಅಪ್ಪ ಹಾಗೂ ಅಲ್ಕಾ ಮ್ಯಾಮ್ರನ್ನು ಬಿಟ್ಟು ನನ್ನ ಭವಿಷ್ಯಕ್ಕಾಗಿ ರಾಶೀಲ್ ಅವರ ಮೈದುನನನ್ನು ಭೇಟಿಯಾಗಲು ನಾನು ಸಿದ್ಧಳಿದ್ದೇನೆಯೇ? ಮುಂದಿನ ಕಥೆಯಲ್ಲಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಸಂಚಿಕೆ 13, ಡಿಐಜಿಯ ಬಲೆ ಮತ್ತು ಅಮೆರಿಕಾದ ಆಮಂತ್ರಣ. ನಾನು ಮ್ಯಾಮ್ ಅವರ ಬಂಗಲೆಗೆ ತಲುಪಿದೆನು. ಅವರು ಬಂದ ತಕ್ಷಣವೇ ಆ ಕೆಲಸದ ಪ್ರಗತಿಯ ಬಗ್ಗೆ ನನಗೆ ವಿವರಿಸಿದರು. ನನ್ನ ಆಪ್ತ ಸಂಬಂಧಿಯೊಬ್ಬರು ಪೊಲೀಸ್ ಡಿಐಜಿ ಆಗಿದ್ದಾರೆ. ನಾನು ಅವರಿಗೆ ನಿನ್ನ ವಿಳಾಸವನ್ನು ನೀಡಿ ಆ ವ್ಯಕ್ತಿ ಮಾಡುತ್ತಿರುವ ಕೃತ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಶೀಘ್ರದಲ್ಲೇ ಆ ಲಂಪಟನನ್ನು ಸುಧಾರಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ ಎಂದು ಮ್ಯಾಮ್ ನಾನು ಕೇಳದೆಯೇ ಅಪ್ಡೇಟ್ ನೀಡಿದರು. ಮಹಿಳಾ ಪೊಲೀಸ್ ಠಾಣೆಯಿಂದ ಮಹಿಳಾ ಇನ್ಸ್ಪೆಕ್ಟರ್ ಒಬ್ಬರು ನಾಗರಿಕ ಉಡುಪಿನಲ್ಲಿ ಅವನ ಹಣ್ಣಿನ ಅಂಗಡಿಗೆ ಪ್ರತಿದಿನ ಹೋಗುತ್ತಾರೆ. ಯಾವುದೇ ದಿನ ಅವನು ಅವಳೊಂದಿಗೆ ಅಸಭ್ಯವಾಗಿ ವರ್ತಿಸಿದರೆ ಅವಳು ತಕ್ಷಣವೇ ಅವನನ್ನು ಹಿಡಿದು ಠಾಣೆಗೆ ಎಳೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಅವನಿಗೆ ಸರಿಯಾದ ರೀತಿಯಲ್ಲಿ ಸತ್ಕಾರ ನಡೆಯಲಿದೆ. ಆ ನಂತರ ಅವನು ಯಾವುದೇ ಹುಡುಗಿಯ ಜೊತೆ ಅಸಭ್ಯವಾಗಿ ವರ್ತಿಸಲು ಹೆದರುತ್ತಾನೆ ಎಂದು ಮ್ಯಾಮ್ ಆ ಯೋಜನೆಯನ್ನು ವಿವರಿಸಿದರು. ಇಷ್ಟು ವರ್ಷಗಳ ನಂತರವೂ ನನ್ನ ಮುಂದೆ ಏಕೆ ಇಷ್ಟೊಂದು ಫಾರ್ಮಾಲಿಟಿಗಳನ್ನು ಪಾಲಿಸುತ್ತೀಯಾ? ನಿನಗೆ ಸಂಬಂಧಿಸಿದ ಯಾವುದೇ ನೋವು ನನಗೂ ನೋವು ನೀಡುವಂತಹುದೇ? ನಾವು ಒಬ್ಬರಿಗೊಬ್ಬರು ಅಂಡಾಗದಿದ್ದರೆ ನಾವು ಆಪ್ತರು ಹೇಗೆ ತಾನೇ ಆಗಲು ಸಾಧ್ಯ ಎಂದು ಮ್ಯಾಮ್ ನನ್ನನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಹೇಳಿದರು. ಭೋಜನದ ನಂತರ ಮ್ಯಾಮ್ ರಾಶೀಲ್ಗೆ ವಿಡಿಯೋ ಕಾಲ್ ಮಾಡಿದರು. ವಾಣಿ, ನೀನು ಅಮೆರಿಕಕ್ಕೆ ಬರಲು ಪ್ಲಾನ್ ಮಾಡಿಕೋ. ನನ್ನ ಹೆರಿಗೆಯ ಸಮಯದಲ್ಲಿ ನೀನು ನನ್ನ ಜೊತೆಗಿದ್ದರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಟಿಕೆಟ್ಗಳ ಬಗ್ಗೆ ಅಷ್ಟಿಷ್ಟು ಯೋಚಿಸಬೇಡ, ಅವೆಲ್ಲವನ್ನೂ ನಾವೇ ನೋಡಿಕೊಳ್ಳುತ್ತೇವೆ ಎಂದು ರಾಶೀಲ್ ಸ್ಕ್ರೀನ್ ಮೇಲೆ ಎಂತೋ ಉತ್ಸಾಹದಿಂದ ಹೇಳಿದಳು. ಅಷ್ಟೇ ಅಲ್ಲ ವಾಣಿ, ನಿನ್ನ ಪಾಸ್ಪೋರ್ಟ್, ವೀಸಾ ವ್ಯವಸ್ಥೆಗಳನ್ನು ನಾನು ಮಾಡುತ್ತೇನೆ. ಸ್ಕೂಲ್ನಿಂದ 1.5 ತಿಂಗಳ ವೇತನ ಸಹಿತ ರಜೆಯನ್ನು ಸಹ ನಾನೇ ಮಂಜೂರು ಮಾಡಿಸುತ್ತೇನೆ ಎಂದು ಮ್ಯಾಮ್ ನಗುತ್ತಾ ಸೇರಿಸಿದರು. ಈ ಸಂಚಿಕೆಯು ವಾಣಿ, ಅಲ್ಕಾ ಮತ್ತು ರಾಶೀಲ್ ನಡುವಿನ ಗಾಢವಾದ ಸಂಬಂಧವನ್ನು ತೋರಿಸುತ್ತದೆ. ಆದರೆ ಅಲ್ಕಾ ಮ್ಯಾಮ್ ಅವರ ಜೀವನದ ಅಸಲಿ ರಹಸ್ಯವೇನು? ಸಂಚಿಕೆ 13 ಮುಕ್ತಾಯ. ಸಂಚಿಕೆ 14. ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಇಂದು ರಾತ್ರಿ ನಾನು ನನ್ನ ಪ್ರಿಯ ಸಖಿ ರಾಶೀಲ್ ಅವರ ಮನೆಯಲ್ಲಿ ಉಳಿದುಕೊಂಡಿದ್ದೇನೆ. ಈ ರಾತ್ರಿಯು ಒಂದು ತುಂಟಾಟದ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ನಾನು ರಾಶೀಲ್ಗೆ ನಿನ್ನ ನೈಟ್ ಸೂಟ್ ಧರಿಸಲು ಬಯಸುತ್ತೇನೆ. ಇದರಿಂದ ನೀನೇ ನನ್ನನ್ನು ಅಪ್ಪಿಕೊಂಡ ಅನುಭೂತಿ ಸಿಗುತ್ತದೆ ಎಂದು ಹೇಳುತ್ತೇನೆ. ಆಗ ನಾವಿಬ್ಬರೂ ನಗುತ್ತಾ, ಅವಿವಾಹಿತರಾಗಿಯೇ ಉಳಿದಿರುವುದರಿಂದ ನಮ್ಮಲ್ಲಿ ಎಲ್ಲೋ ಸಮಲಿಂಗಕಾಮಿ ಪ್ರವೃತ್ತಿ, ಲೆಸ್ಬಿಯನ್ ಟೆಂಡೆನ್ಸೀಸ್ ಬೆಳೆಯುತ್ತಿಲ್ಲವಷ್ಟೇ ಎಂದು ತಮಾಷೆಯಾಗಿ ಪ್ರಶ್ನಿಸಿಕೊಳ್ಳುತ್ತೇವೆ.
ಆದರೆ ಈ ರಾತ್ರಿ ಕೇವಲ ಪ್ರೀತಿ ಮತ್ತು ನಗುವಿನ ಬಗ್ಗೆಯಲ್ಲ. ಇಂದು ರಾಶೀಲ್ ತನ್ನ ಭೂತಕಾಲದ ಹೋರಾಟದ ಇನ್ನೊಂದು ಪದರವನ್ನು ನನಗೆ ಬಿಚ್ಚಿಡಲಿದ್ದಾಳೆ. ನೀವು ಕೇಳಲಿದ್ದೀರಿ, ಜೆಡ್ ಕೈಯಿಂದ ತಪ್ಪಿಸಿಕೊಂಡ ನಂತರ ರಾಶೀಲ್ ತನಗೆ ಕಿಂಚಿತ್ತೂ ಪರಿಚಯವಿಲ್ಲದ ಹೊಸ ನಗರಕ್ಕೆ ಹೇಗೆ ಬಂದು ತಲುಪಿದಳು? ಹಣದ ತೀವ್ರ ಅಭಾವ ಎದುರಿಸುತ್ತಿದ್ದಾಗ ರಾಶೀಲ್ ತನ್ನ ಚಿನ್ನದ ಬಳೆಗಳನ್ನು ಮಾರಲು ಮಾರುಕಟ್ಟೆಗೆ ಹೋದಾಗ ತಾನು ಆಳವಾದ ಕಂದಕಕ್ಕೆ ಬೀಳುತ್ತಿದ್ದೇನೆ ಎಂಬ ಭಯ ಅವಳನ್ನು ಹೇಗೆ ಕಾಡಿತು ಎಂಬುದನ್ನು ನೀವು ಕೇಳಲಿದ್ದೀರಿ. ಅಕ್ಕಸಾಲಿಗನಿಂದ ಬಂದ ಒಂದು ಫೋನ್ ಕರೆ ರಾಶೀಲನ್ನು ಹೇಗೆ ಬೆಚ್ಚಿ ಬೀಳಿಸಿತು ಮತ್ತು ಆಧಾರ್ ಕಾರ್ಡ್ ಹಾಗೂ ರಸೀದಿಯ ಬೇಡಿಕೆ ಅವಳನ್ನು ಹೇಗೆ ಸಂಕಷ್ಟಕ್ಕೆ ಸಿಲುಕಿಸಬಹುದಿತ್ತು ಎಂದು ಕೇಳಿ. ಅವಳು ಸುರಕ್ಷಿತ ಮಹಿಳಾ ಹಾಸ್ಟೆಲ್ ಅನ್ನು ಹೇಗೆ ಹುಡುಕುತ್ತಾಳೆ ಮತ್ತು ತನ್ನ ಹಳೆಯ ಜೀವನದ ಅಪವಿತ್ರ ವಾಸನೆಯಿರುವ ಬಟ್ಟೆಗಳನ್ನು ಸುಟ್ಟುಹಾಕಲು ಅವಳು ಏಕೆ ನಿರ್ಧರಿಸುತ್ತಾಳೆ? ಹೋರಾಟ, ನಂಬಿಕೆ ದ್ರೋಹ ಮತ್ತು ಹೊಸ ಆರಂಭದ ಕಥೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಸಂಚಿಕೆ 14. ಮಧ್ಯರಾತ್ರಿಯ ತಂಗುವಿಕೆ ಮತ್ತು ಅಸುರಕ್ಷಿತ ರಾಶೀಲ್ನ ಪಯಣ. ಅಲ್ಕಾ ಮ್ಯಾಮ್ ಅವರ ಸೋದರಳಿಯ ಪರಾಗ್ ಅವರೊಂದಿಗೆ ರಾಶೀಲ್ ಮದುವೆ ಅಮೆರಿಕಾದಲ್ಲಿ ನಿಶ್ಚಯವಾಗಿದೆ. ಭೋಜನದ ನಂತರ ಅವಳ ಬಳಿ ನನಗೆ ಹೇಳಲು ಕಥೆಗಳ ಭಂಡಾರವೇ ಇತ್ತು. ವಾಣಿ, ನಿನ್ನೊಂದಿಗೆ ತುಂಬಾ ಮಾತನಾಡಬೇಕಿದೆ. ಈ ರಾತ್ರಿ ಇಲ್ಲೇ ಉಳಿಯಬಲ್ಲೆಯಾ ಎಂದು ಅವಳು ಕೇಳಿದಳು. ನಾನು ಉಳಿಯುವ ತಯಾರಿಯಲ್ಲಿ ಬಂದಿಲ್ಲ. ಅಪ್ಪನಿಗೂ ಕೂಡ ಇದರ ಬಗ್ಗೆ ಹೇಳಿಲ್ಲ ಎಂದು ನನ್ನ ಇಕ್ಕಟ್ಟನ್ನು ಹೇಳಿದೆ. ದಯವಿಟ್ಟು ಅಪ್ಪನಿಗೆ ಫೋನ್ ಮಾಡಿ ಹೇಳಬಾರದೆ? ನಾನು ನಿನಗೆ ನನ್ನ ಹೊಸ ನೈಟ್ ಸೂಟ್ ಕೊಡುತ್ತೇನೆ ಎಂದು ರಾಶೀಲ್ ಕಾಡಿಬೇಡಿದಳು. ನಾನು ಅಪ್ಪನಿಗೆ ಫೋನ್ ಮಾಡಿದೆ, ಅವರು ಒಪ್ಪಿದರು. ರಾಶೀಲ್ ತನ್ನ ಹೊಸ ನೈಟ್ ಸೂಟ್ ನೀಡಿದಳು. ನೀನು ಹೊಸದನ್ನು ಧರಿಸಿಕೋ. ನೀನು ಬಳಸಿದ್ದನ್ನು ನನಗೆ ಕೊಡು. ಅದನ್ನು ಧರಿಸಿದರೆ ನೀನೇ ನನ್ನನ್ನು ಒಪ್ಪಿಕೊಂಡ ಅನುಭವ ಸಿಗುತ್ತದೆ ಎಂದೆ. ವಾಣಿ, ಅವಿವಾಹಿತಳಾಗಿಯೇ ಇರುವುದರಿಂದ ನಿನ್ನಲ್ಲಿ ಎಲ್ಲೋ ಸಮಲಿಂಗಕಾಮಿ ಪ್ರವೃತ್ತಿ ಶುರುವಾಗಿದೆಯೇ ಹೇಗೆ ಎಂದು ರಾಶೀಲ್ ನಗುತ್ತಾ ಅಂದಳು. ದೃಶ್ಯ ಬದಲಾಗುತ್ತದೆ. ರಾಶೀಲ್ ಜೆಡ್ನಿಂದ ತಪ್ಪಿಸಿಕೊಂಡಿದ್ದಳು. ಮುಜುಗರದಿಂದಾಗಿ ತನ್ನ ಕುಟುಂಬದ ಬಳಿ ಹೋಗಲಾರದೆ ಹೊಸ ನಗರವೊಂದಕ್ಕೆ ಬಂದು ತಲುಪಿದಳು. ಹಣವಿಲ್ಲದೆ ತನ್ನ ಒಡವೆ ಮಾರಲು ಹೋದಳು. ಅಕ್ಕಸಾಲಿಗ ಆಧಾರ್ ಕಾರ್ಡ್ ಕೇಳಿದಾಗ ಅವಳು ಭಯಗೊಂಡಳು. ತನ್ನ ಗಂಡನ ಮೇಲಿನ ಹಲ್ಲೆಯ ವಿಷಯ ಪೊಲೀಸರಿಗೆ ತಿಳಿಯಬಹುದೇ ಎಂದು ಆತಂಕಗೊಂಡಳು. ಆಗ ಆ ವ್ಯಕ್ತಿ ಅವಳಿಗೊಂದು ದಾರಿ ತೋರಿಸಿದ. ಮಗಳೇ, ರಸೀದಿ ಇಲ್ಲದೆ ನಾನು ಖರೀದಿಸಲು ಸಾಧ್ಯವಿಲ್ಲ. ಆದರೆ ನಿನ್ನ ಆಧಾರ್ ಕಾರ್ಡ್ ಪ್ರತಿ ಕೊಟ್ಟರೆ ಅಡಮಾನ ಇಟ್ಟುಕೊಳ್ಳುತ್ತೇನೆ. ನಿನಗೆ 30,000ದವರೆಗೆ ಕೊಡಬಲ್ಲೆ ಎಂದು ಆತ ಅಂದ. ಅವಳು ಒಪ್ಪಿದಳು. ಆತ ಅವಳನ್ನು ವನಿತಾ ಎಂಬ ಸುರಕ್ಷಿತ ಮಹಿಳಾ ಹಾಸ್ಟೆಲ್ಗೆ ಕಳುಹಿಸಿಕೊಟ್ಟ. ಅಲ್ಲಿ ಅವಳಿಗೆ ರಕ್ಷಣೆ ಸಿಕ್ಕಿತು. ನಂತರ ಅವಳು ಹೊಸ ಬಟ್ಟೆಗಳನ್ನು ಖರೀದಿಸಿ ಹಳೆಯ ಬಟ್ಟೆಗಳನ್ನು ಸುಟ್ಟುಹಾಕಲು ನಿರ್ಧರಿಸಿದಳು. ಆ ಬಟ್ಟೆಗಳಲ್ಲಿ ಜೆಡ್ನ ವಾಸನೆಯಿದೆ. ಅವು ತನ್ನ ಅಪವಿತ್ರ ಭೂತಕಾಲದ ನೆನಪುಗಳು ಎಂದು ಅವಳು ಭಾವಿಸಿದಳು. ಹೊಸ ಆರಂಭಕ್ಕಾಗಿ ಅವಳು ಅವುಗಳನ್ನು ದಹಿಸಲು ನಿರ್ಧರಿಸಿದಳು. ಪ್ರಿಯ ಕೇಳುಗರೆ, ಇದರಿಂದ ಸಂಚಿಕೆ 14 ಮುಕ್ತಾಯವಾಗುತ್ತದೆ. ಹೊಸ ನಗರದಲ್ಲಿ ರಾಶೀಲ್ ಪಟ್ಟ ಕಷ್ಟ ಮತ್ತು ಅವಳ ಒಂಟಿತನವನ್ನು ಈ ಸಂಚಿಕೆ ಮನಕಲಕುವಂತೆ ಚಿತ್ರಿಸುತ್ತದೆ. ರಾಶೀಲ್ ಮತ್ತು ವಾಣಿ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಯಿತು. ಹಳೆಯ ಬಟ್ಟೆಗಳನ್ನು ಸುಡುವ ರಾಶೀಲ್ನ ನಿರ್ಧಾರವು ಅವಳು ತನ್ನ ದುರಂತದ ಭೂತಕಾಲದಿಂದ ಸಂಪೂರ್ಣವಾಗಿ ಹೊರಬರಲು ಬಯಸುತ್ತಿರುವುದನ್ನು ತೋರಿಸುತ್ತದೆ. ಸಂಚಿಕೆ 14 ಮುಕ್ತಾಯ.